ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಕ್ಷತಾ ಗೌಡ. ರಮ್ಯಾ ರಾವ್ ಇತ್ತೀಚೆಗೆ ಸುದ್ದಿ ಆಗಿರುವಂತದ್ದು. ರಮ್ಯಾ ರಾವ್ ಅವರು ಏನಕ್ಕೆ ಅಂತಂದ್ರೆ ನಿಮಗೂ ಗೊತ್ತಿರೋ ಹಾಗೆ ದುಬೈಗೆ 40 ಸರಿ ಕೂಡ ಹೋಗಿ ಬಂದಿದ್ದಾರೆ. ಅದಾದ್ಮೇಲೆ ಅವರ ಕಂಪನಿಗೆ 12 ಎಕರೆ ಜಮೀನು ಒಂದು ನೇಮ ಆಗಿದೆ. ಅಂದ್ರೆ ಬಿಜೆಪಿ ಪಕ್ಷ ಇರುವಂತ ಟೈಮಲ್ಲಿ ಅವರ ಕಂಪನಿ ಇದಕ್ಕೆ 12 ಎಕರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಜನಗಳು ಏನ್ ಹೇಳ್ತಾರೆ, ಸೊ ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಅದ್ರ ಜೊತೆಗೆ ನಾವು ಇವತ್ತು ಎನ್ಆರ್ ಕಾಲೋನಿಯಲ್ಲಿ ಇದ್ದೀವಿ. ಸೊ ನಾವು ಎನ್ಆರ್ ಕಾಲೋನಿಗೆ ಆಲ್ಮೋಸ್ಟ್ ಬರ್ತಾನೆ ಇರ್ತೀವಿ ಇವಾಗಲೂ ಕೂಡ. 6-7 ಮಂತ್ಸ್ ಆಯಿತು. ಇಲ್ಲಿ ಈ ರೋಡಿನ ವ್ಯವಸ್ಥೆ ಯಾವ ಥರ ಇದೆ ಅಂತಂದರೆ ನೀವು ಬೇಕಂದ್ರೆ ವಿಡಿಯೋದಲ್ಲಿ ನೋಡ್ಬೋದು. ಅಂದರೆ ಕೆಲಸ ನಡೀತಾನೆ ಇದೆ 7 ಮಂತ್ಸಿಂದ ಕೂಡ. ಬಟ್ ಇಲ್ಲಿರೋ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ಕೂಡ ಅಲ್ಲಿ ಜನಗಳನ್ನ ಮಾತಾಡಿಸ್ತೀನಿ, ಬನ್ನಿ. ರಮ್ಯಾ ರಾವ್ ಅರೆಸ್ಟ್ ಆಗಿದ್ದು ಕೂಡ ನಿಮಗೆ ಗೊತ್ತಿರುತ್ತೆ. ಆದರೆ ಇವಾಗ ಅವರ ಒಂದು ಕಂಪನಿಯ ಹೆಸರಿಗೆ 12 ಎಕರೆ ಗೌರ್ಮೆಂಟ್ ಜಮೀನು ಒಂದು ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಬಿಜೆಪಿ ಅವರು ಇರೋ ಟೈಮಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಬಿಜೆಪಿ ಅವ್ರು ಇರೋ ಟೈಮಲ್ಲಿ ಆಗಿತ್ತು. ಅದು ಅವ್ರಿಗೆ ಜಾಗ ಕೊಟ್ಟಿದ್ರು 12 ಎಕರೆ. ಅದೇನಾಗಿತ್ತು ಅಂದರೆ 2 ಇಯರ್ಸ್ ಟೈಮ್ ಇರುತ್ತೆ. ಆ 2 ಇಯರ್ಸ್ ಟೈಮಲ್ಲಿ ನೀವು 1 ಎಕರೆಗೆ 65 ಲಕ್ಷ ರೂಪಾಯಿ ಹಂಗೆ ಆ 12 ಎಕರೆಗೆ ಅಮೌಂಟ್ ಕೊಟ್ಬಿಟ್ಟು ನೀವು ತೊಗೊಬೇಕಾಗಿತ್ತು. ಅದು ತೊಗೊಂಡಿಲ್ಲ. ಮೊನ್ನೆ ನಾನು ಟಿ ವಿ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿರೋ ಇವರು ಡಿ ಸಿ ಹೇಳ್ತಾಯಿದ್ರು, ಅದು ಇವಾಗ ಅವ್ರಿಗೆ ಕೊಡೋಕ್ಕೆ ಬರೋಲ್ಲ, 2 ಇಯರ್ಸ್ ಆಗೋಗಿದೆ, ಅದನ್ನು ನಾವೇ ವಾಪಸ್ ತೊಗೊತೀವಿ, ತಿರ್ಗಾ ಪ್ರೊಸೀಜರ್ ನಡಿಬೇಕು, ಅದು ನಡೆದಾದ್ಮೇಲೆ ಅವ್ರಿಗೆ ಕೊಡೋದು ಅಂತ. ಆಲ್ರೆಡಿ ಇವಾಗ ಅವ್ರ ಹೆಸರಲ್ಲಿ ಇಲ್ಲ, ಅದು ಡಿಸ್ಕ್ವಾಲಿಫೈ ಆಗೋಗಿದೆ. ಇದು ಸುಮ್ಮನೆ ಏನಂದರೆ ಇವಾಗ 12 ಎಕರೆ ಕೊಟ್ಟರು ಗೌರ್ಮೆಂಟಿಂದ ಅಂತ ಒಂದು ರೂಮರ್ಸ್ ಸ್ಟಾರ್ಟ್ ಆಗಿದೆ. ಅದು ಆ್ಯಕ್ಚುಲಿ ಫ್ಯಾಕ್ಟ್ ಇರೋದು ಈ ಥರ. ಬಟ್ ಇವಾಗ ಕಾಂಗ್ರೆಸ್ ಪಕ್ಷದವ್ರು ಏನು ಹೇಳ್ತಾರೆ ಅಂದರೆ ಬಿಜೆಪಿ ಇರೋ ಟೈಮಲ್ಲಿ ಈ ಥರದ್ದೆಲ್ಲ ನಡೀತಿದೆ ಜಾಸ್ತಿ ಅಂತ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಂಗಲ್ಲ ಮೇಡಮ್, ಇವಾಗ ಬಿ ಜೆ ಪಿ ಇರೋ ಟೈಮಲ್ಲಾಗಲಿ ಕಾಂಗ್ರೆಸ್ ಇರೋ ಟೈಮಲ್ಲಾಗಲಿ ಯಾರನ್ನ ಇಂಡಸ್ಟ್ರಿಯಲ್ಸ್ ಬಂದು ನಾವು ಒಂದು ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಅಂದರೆ ಅವ್ರಿಗೆ ಪ್ರಪೋಸಲ್ ಎಲ್ಲ ಕೊಟ್ಟು ಎಲ್ಲ ಮಾಡಾದ್ಮೇಲೆ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮಂಜೂರು ಮಾಡ್ತಾರೆ. ಮಂಜೂರು ಮಾಡಾದ್ಮೇಲೆ 2 ಇಯರ್ಸ್ ಟೈಮ್ ಇರುತ್ತೆ. 2 ಇಯರ್ಸ್ ಟೈಮಲ್ಲಿ ಅವರು ಅಮೌಂಟ್ ಕಟ್ಟಿ ಪ್ರಾಪರ್ಟಿ ತೊಗೊಳ್ಳಿಲ್ಲ ಅಂದರೆ ಅದು ಡಿಸ್ಕ್ವಾಲಿಫೈ ಆಗುತ್ತೆ. ಆ ಥರನೇ ಆಗಿರೋದು ಈ ಕೇಸಲ್ಲಿ. ಅದು ಆಲ್ರೆಡಿ ನಿನ್ನೆ ಟಿ ವಿಲಿ ಇವರು KRDBI ಇವರು ಮ್ಯಾನೇಜರ್ ಅದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದೇನಿಲ್ಲ ಬಿಡಿ. ಇವಾಗ ಇವ್ರದ್ದೇನೆಂದರೆ ಗೋಲ್ಡ್ ಸ್ಮಗಲಿಂಗ್ ಮಾಡ್ತಾಯಿದ್ರಲ್ಲ, ಅದು ಇವಾಗ ಇಂಪಾರ್ಟೆಂಟ್ ಇಶ್ಯೂ ಆಗಿದೆ. ಅದರಲ್ಲಿ ಪ್ರಭಾವಿ ಸಚಿವರೊಬ್ಬರು ಇದ್ದಾರೆ ಅಂದ್ಬಿಟ್ಟು ಒಂದು ಗುನಾಮಿ ಬಂದಿದೆ. ಅದನ್ನು ಇವಾಗ CBI ಅವರು ಕೈಗೆ ಎತ್ಕೊಂಡಿರೋದ್ರಿಂದ ಅದು ಕ್ಲೀನಾಗಿ ತನಿಖೆ ಮಾಡಿ ಯಾರಿದ್ರು ಏನು, ಪ್ರಭಾವಿಗಳು ಯಾರಿದ್ರು ಏನು ಅನ್ನೋದು ಇವಾಗ ಫೈಂಡ್ ಔಟ್ ಮಾಡಬೇಕು. ಅದು ಮಾಡಬೇಕು. ಅದರಲ್ಲಿ ಯಾರು ಪ್ರಭಾವಿಗಳಿದ್ದಾರೆ, ಅವ್ರು ಎಷ್ಟು ಪ್ರಭಾವ ಇದೆ ಅನ್ನೋದು ಇವಾಗ ಗೊತ್ತಾಗತ್ತೆ. CBI ಎಂಟ್ರಿ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳಕ್ಕಾಗಲ್ಲ, ನೋಡಬೇಕು. ಆದ್ರೂ ಈ ಕಸ್ಟಮ್ ಆಫೀಸರ್ಸು ಎಲ್ಲ ಇನ್ವಾಲ್ವ್ ಇದ್ದಾರೆ ಇದರಲ್ಲಿ. 40 ಟೈಮ್ಸ್ ದುಬೈಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅಂದರೆ ಈ ಕಸ್ಟಮ್ ಆಫೀಸರ್ಸು ಪ್ರಭಾವಿ ಜನ ಇಲ್ಲ ಅಂತ ಅಂದರೆ ಮಣ್ಣು ತಿಂತಾಯಿದ್ರಾ? ಪ್ರಭಾವಿಗಳು ಇರೋದ್ರಿಂದ ಅವ್ರನ್ನೇ ಆರಾಮಾಗಿ ವಿತೌಟ್ ಚೆಕ್ ಮಾಡದೆ ಕಳಿಸಿದ್ದಾರೆ. ಯಾವುದೋ ಒಂದು ಲಿಂಕಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರತ್ತೆ, ಅದಕ್ಕೆ ಲಾಕ್ ಆಗಿದ್ದಾರೆ. ನಿಮ್ಗೆ ಆ ಥರ ಅನಿಸುತ್ತೆ ಸರ್? ಆದರೂ ಕೂಡ 40 ಸರಿ ಅವರು ದುಬೈಗೆ ಹೋಗಿ ಬಂದು ಈಸಿಯಾಗಿ ಬರ್ತಾರೆ ಅಂತಂದರೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿರ್ಬೋದು ಅವರು? ಅಂದರೆ ರಾಜಕೀಯದಿದೆಯೋ ಏನಿದೆಯೋ ಅದು ಸದ್ಯಕ್ಕಿನ್ನ ಗೊತ್ತಾಗಿಲ್ಲ. ಬಟ್ ಅಷ್ಟು ಈಸಿಯಾಗಿ ಹೋಗಿ ಬಂದು ಮಾಡ್ತಾ ಇದ್ರಲ್ವ ಮೇಡಮ್? ಸಾಮಾನ್ಯ ಪ್ರಜೆ ಒಂದ್ಸಲಿ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಸುಸ್ತಾಗತ್ತೆ. ಅವ್ರಿಗಿರೋ ಇದು ಸೆಕ್ಯೂರಿಟಿ ಚೆಕ್ಕು ಅದು ಇದು ಅಂದರೆ 40 ಟೈಮ್ಸ್ ಅಂತ ಅಂದರೆ ನೀವು ಸಾಮಾನ್ಯ ಜನಕ್ಕೂ ಅರ್ಥ ಆಗತ್ತೆ ಇದರಲ್ಲಿ ರಾಜಕೀಯ ಕೈವಾಡ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಇದು ಯಾರ್ದೋ ಒಂದು ಪ್ರಭಾವಿ ರಾಜಕೀಯ ಕೈವಾಡ ಇರುತ್ತೆ. ಪಾಪ ಅವರಪ್ಪ IPS ಅಧಿಕಾರಿ. ಅವ್ರೇನು ಹೇಳಿದ್ರು ಮೊನ್ನೆ ಸ್ಟೇಟ್ಮೆಂಟಲ್ಲಿ, ನನಗೂ ನಮ್ಮ ಮಗಳಿಗೂ ಸಂಬಂಧ ಇಲ್ಲ, ಮದುವೆ ಮಾಡಿಕೊಟ್ಟಾಯಿತು, ಅವ್ರ ಪಾಡು ಅವರಿದ್ದಾರೆ, ನಮ್ಮ ಪಾಡು ನಾವಿದ್ದೀವಿ ಅಂದ್ಬಿಟ್ಟು. ಇದರಲ್ಲಿ ರಾಜಕೀಯದವ್ರದ್ದು ಪ್ರಭಾವ ಇಲ್ಲ ಅಂತಂದರೆ ಇಷ್ಟೆಲ್ಲ ಸಾಧ್ಯ ಇಲ್ಲ. 40 ಟೈಮ್ಸ್ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಒಂದು ಟೈಮಲ್ಲೇ 14 kg ಚಿನ್ನ ಎತ್ಕೊಂಡ್ಬಂದಿದ್ದಾರೆ ಅಂದರೆ ಇದೊಂಥರ ಸಿಂಡಿಕೇಟ್ ಇದೆ ಇಲ್ಲಿ. ಸಿಂಡಿಕೇಟ್ ಹೆಂಗೆ ನಮ್ಮ ಒಂದು
ಫಿಲಮ್ ಇದರಲ್ಲಿ ಸಿಂಡಿಕೇಟ್ ಅಂತ ಒಂದು ವರ್ಡ್ ಬಂತು, ಆ ಸಿಂಡಿಕೇಟು ಇಲ್ಲಿ ಇದೆ. ಆ ಸಿಂಡಿಕೇಟೇ ವರ್ಕ್ ಮಾಡ್ತಾ ಇರೋದು. ಪಾಪ ನಾನೇನು ಇದು ತಪ್ಪು ಅಂತ ಏನಿಲ್ಲ, ಇವರು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಅಲ್ಲಿಂದ ಟ್ಯಾಕ್ಸ್ ವಂಚನೆ ಮಾಡಿದ್ದಾರೆ. ಅದಕ್ಕೇನು ಶಿಕ್ಷೆ ಆಗತ್ತೋ ಅದಕ್ಕೆ ಶಿಕ್ಷೆ ಆಗತ್ತೆ. ಬೀಟ್ ಪ್ಲಸ್ ಕರ್ನಾಟಕ. ಕಸ್ಟಮ್ಸ್ ಅವ್ರು ಏನು ಮಾಡ್ತಿದ್ರು, ಬರೀ ಕೈನಲ್ಲಿ ಬಿಟ್ಬಿಟ್ರು ಅವ್ರನ್ನಾಗಾರೆ. ಅವ್ರೇನು ಚೆಕ್ಕೇ ಮಾಡಿಲ್ವ ಹಾಗಾರೆ? ಸಿಬ್ಬಂದಿಗಳಿದ್ರು, ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಿ ಅರೆಸ್ಟ್ ಮಾಡಿ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ. ನೀವು ಅರೆಸ್ಟ್ ಮಾಡಿದ್ರೆ ಅವ್ರು ಹೆಂಗ್ ತಂದ್ರು, ಹೆಂಗ್ ಬಂದ್ರು, ಅವ್ರ ಬಾಡಿ ವೆಯ್ಟ್ ಎಷ್ಟಿತ್ತು ಎಲ್ಲ ಚೆಕ್ ಮಾಡ್ತಾರಲ್ವಾ. ಆಗ ಅಂಟಿಸ್ಕೊಂಡು ತಗೊಂಡ್ಬಿಟ್ರೆ ಡಿರೆಕ್ಟರ್ ಏನು ಮೋಸ ಮಾಡ್ತಾರೆ. ಡಿರೆಕ್ಟರ್ ಏನು ಕೆಲಸ ಮಾಡಲ್ಲ ನಮ್ಮ ದೇಶದಲ್ಲಾಗಾರೆ. ಅದನ್ನೆಲ್ಲ ಏನು ಡೂಪ್ಲಿಕೇಟ್ ಬ್ಯಾಟ್ರಿ ಹೋಗ್ಬಿಟ್ಟಿತ್ತು ಅದಕ್ಕೆ. ಇವರಿಗೆಲ್ಲ ಅವ್ರು ಯಾವಾಗ ಸಾಥ್ ಕೊಟ್ಟಿದ್ದಾರೋ ಅವ್ರು ಧೈರ್ಯವಾಗಿ ಮಾಡಿದ್ದಾರೆ. ಒಂದ್ಸಲ ಸಾಥ್ ಕೊಟ್ಟಿದ್ದಾರೆ, 3 ಸಲ ಹೋಗಿದ್ದಾಳೆ ಅದಕ್ಕೆ. ಈಗ ನೀವು ಒಂದ್ಸಲ ಸಾಥ್ ಕೊಟ್ಟರೆ ಸಾಲ್ದ, ಧೈರ್ಯ ಬರುತ್ತೆ. 3 ಸಲ 4 ಸಲ ಹೋಗ್ತಲ್ಲ. ತಂದ ಮೇಲೆ ಯಾರಿಗೋ ಶೇರ್ ಹೋಗ್ಬೇಕಾಗಿರುತ್ತೆ, ಶೇರ್ ಕೊಟ್ಟಿರಲ್ಲ, ಅವರಿಂದ ಸಿಗಾಕೊಂಡ್ಬಿಟ್ಟಿದೆ ಇದು. ರನ್ಯಾರವರು 40 ಸರಿ ದುಬೈ ಹೋಗಿ ಬಂದ್ರು. ಅದಾದ್ಮೇಲೆ ಅವ್ರದ್ದು ಕಂಪನಿ ನೇಮಿಗೆ ಬಿಜೆಪಿ ಪಕ್ಷದಿಂದ, ಅಂದ್ರೆ ಬಿಜೆಪಿ ಪಕ್ಷ ಇರೋ ಟೈಮಲ್ಲಿ 12 ಎಕರೆ ಜಮೀನು ಆಗಿದೆ ಅಂತ ಹೇಳಿ ವಿರೋಧ ಪಕ್ಷದವರು ಇವಾಗ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ವಿರೋಧ ಪಕ್ಷದವರು ಇವಾಗ ಕಾಂಗ್ರೆಸ್ ಪಕ್ಷದವರು ಏನ್ ಹೇಳ್ತಾ ಇದ್ದಾರೆ, ಬಿಜೆಪಿ ಪಕ್ಷದವರು ಯಾರೋ ಅವ್ರ ಹಿಂದೆ ಇದ್ದಾರೆ, ಸೊ ಹಾಗಾಗಿ ಇಷ್ಟೆಲ್ಲ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ರನ್ಯಾರವರು ವಿದೇಶಕ್ಕೆ ಹೋಗಿ ಬರ್ತಾ ಇದಾರೆ ಅಂತ ಇವಾಗ ಮಾಧ್ಯಮದಲ್ಲಿ ಬರ್ತಾ ಇದೆ. ಹೋಗಿ ಬರ್ತಾ ಇದಾರೆ ಅಂತ ಅನ್ನೋದು ಯಾವ್ದ್ರಿಂದ ಗೊತ್ತಾಗುತ್ತೆ? ಒಂದು ಪಾಸ್ಪೋರ್ಟ್ ಇಂದ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಅವ್ರಿಗೆ ಸೀಲ್ ಹಾಕಿರ್ತಾರೆ ಅದ್ರ ಮೇಲೆ, ಜರ್ನಿ ಸೀಲ್ ಇದ್ದೇ ಇರುತ್ತೆ. ಅವ್ರು ಅಷ್ಟು ಸಲ ಹೋಗಿದ್ರೆ ಅಂದಾಗ ಅಲ್ಲಿ ಏರ್ಪೋರ್ಟ್ನಲ್ಲಾಗ್ಲಿ ಅವ್ರು ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು. ಕಸ್ಟಮ್ಸ್ ಅವ್ರು ಏನು ಮಾಡ್ತಿದ್ರು, ಬರೀ ಕೈನಲ್ಲಿ ಬಿಟ್ಬಿಟ್ರು ಅವ್ರನ್ನಾಗಾರೆ. ಅವ್ರೇನು ಚೆಕ್ಕೇ ಮಾಡಿಲ್ವ ಹಾಗಾರೆ? ಅವ್ರು ತಗೊಬರ್ತಾ ಇದಾರೆ, ಇಟ್ಕೊಂಬರ್ತಾ ಇದಾರೆ ಇಷ್ಟಿಷ್ಟು KG ಅಂತ ಎಲ್ಲ ಇವಾಗ ಹೇಳ್ತಾ ಇದಾರಲ್ಲ. ಅಲ್ಲಿರೋರ್ನ ಯಾವ ಟೈಮಲ್ಲಿ ಅವರು ಬಂದ್ರು ಹೋದ್ರು ಅಂತ ಪಾಸ್ಪೋರ್ಟ್ ಮೇಲೆ ಡೇಟ್ ಇರುತ್ತೆ, ಸೀಲ್ ಇರುತ್ತಲ್ವ. ಆ ಡೇಟಲ್ಲಿ ಯಾರು ಸೆಕ್ಯೂರಿಟಿ, ಯಾರು ಕೆಲಸ ಮಾಡ್ತಿದ್ರು, ಯಾರು ಭದ್ರತಾ ಸಿಬ್ಬಂದಿಗಳಿದ್ರು, ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಿ ಅರೆಸ್ಟ್ ಮಾಡಿ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ. ನೀವು ಅರೆಸ್ಟ್ ಮಾಡಿದ್ರೆ ಅವ್ರು ಹೆಂಗ್ ತಂದ್ರು, ಹೆಂಗ್ ಬಂದ್ರು, ಅವ್ರ ಬಾಡಿ ವೆಯ್ಟ್ ಎಷ್ಟಿತ್ತು ಎಲ್ಲ ಚೆಕ್ ಮಾಡ್ತಾರಲ್ವಾ. ಬಾಡಿ ನಾರ್ಮಲ್ ಬಾಡಿ ವೆಯ್ಟ್ ಎಷ್ಟಿತ್ತು, ಅದು ಅಲ್ಲಿ ತಂದು ನಿಲ್ಲಿಸಿದಾಗ ಅವ್ರ ವೆಯ್ಟ್ ಎಷ್ಟಿತ್ತು, ಜಾಸ್ತಿ ಎಕ್ಸಸ್ ವೆಯ್ಟ್ ಆಗಿದ್ರೆ ಯಾಕಾಗಿದೆ ಏನು ಅಂತ ಚೆಕ್ ಮಾಡ್ತಾರಲ್ಲ ಎಲ್ಲರೂ. ಅದನ್ನ ಯಾಕೆ ಮಾಡಲಿಲ್ಲ? ಬಿಟ್ಬಿಟ್ಟು ಅವ್ರು ತಗೊಂಡೋಗಿ ಅವ್ರು ಎಲ್ಲೆಲ್ಲ ಇಟ್ಟು ಫ್ಲಾಟ್ಗಳು ಕೊಂಡ್ಕೊಂಡು ಬೇಕಾದಷ್ಟು ದುಡ್ಡು ತಗೊಂಡೋಗಿ ಎಂಜಾಯ್ ಮಾಡಿದ್ಮೇಲೆ ಇವ್ ಹೋಗಿದ್ರಂತೆ, ಬಂದ್ರಂತೆ, ತಂದ್ರಂತೆ ಅಂತ ಇವಾಗ ಹಿಡಿತೀವಿ ಅಂದ್ರೆ, ಇವಾಗ ಸರ್ಕಾರಕ್ಕೆ ನಾವು ಕಟ್ಟಿರೋ ಟ್ಯಾಕ್ಸ್ನ ಖರ್ಚು ಮಾಡ್ತಾರಂತೆ ಇವಾಗ ತನಿಖೆಗೋಸ್ಕರ. ನಮ್ ದುಡ್ಡು ಹಾಳಾಗೋಗೋದು, ಕೋಟ್ಯಾಂತರ ರೂಪಾಯಿ ಖರ್ಚಿಗೆ ತನಿಖೆ ಮಾಡೋದಕ್ಕೆ. ಇವಾಗ ಅವೆಲ್ಲ ಹಿಡಿಬೋದಾಗಿತ್ತಲ್ಲ, ಹಿಡಿದಿದ್ರೆ ಸಿಕ್ಕಾಕೊತ್ತಿರಿಲ್ವ ಅವರು? ಇವಾಗ ಎಲ್ಲರೂ ನಾರ್ಮಲ್ ಆಗಿ ಎಲ್ಲರೂ ಪಬ್ಲಿಕ್ ಹಂಗೆ ಬಿಟ್ಬಿಡ್ತಾರ. ಒಂದು ತಿಂಗಳಿಗೆ 3 ಸಲ ಹೋದ್ರೆ ಇಮಿಡಿಯೇಟ್ ಕರೀತಾರೆ. ಏನೇ ಅವಾಗ ನೀವು ಬುಕ್ ಮಾಡ್ತಾ ಇದೀರಲ್ಲ, ನಿಮ್ದು ಏನು ನೇಚರ್ ಆಫ್ ಬಿಸ್ನೆಸ್ ಏನು ಅಂತ ಕೇಳ್ತಾರೆ. ನೀವು ಡಿಕ್ಲರೇಷನ್ ಕೊಡಿ, ರೈಟಿಂಗ್ ಅಲ್ಲಿ ಕೊಡಿ ಅಂತ ಕೇಳ್ತಾರೆ. ಇವಾಗ ಹಂಗೆಲ್ಲ ಬಿಡಲ್ಲ. ಅವ್ರೇನು ರೈಟಿಂಗ್ ಅಂತ ತಗೊಳ್ಳಿಲ್ವಾ? ಯಾವ ಬಿಸ್ನೆಸ್ಗೆ ಹೋಗ್ತಾ ಇದ್ದೀರಾ ನೀವು ಅಂತ ತಗೊಂಡಿಲ್ವಾ? ಹೋಗ್ಬೇಕಾರೆ ಯಾವ ತರ ಹೋದ್ರು, ಬರ್ಬೇಕಾರೆ ಎಷ್ಟು ಲಗೇಜ್ ತಂದ್ರು, ಅದೆಲ್ಲ ಚೆಕ್ ಮಾಡಲ್ವಾ ಅವರು? ಚೆಕ್ ಮಾಡ್ದೇನೆ ಅವ್ರಿಗೆ ಯಾವುದೇ ತರದ್ದು ಹಾಗಾರೆ ನಮ್ಮಲ್ಲಿ ಸೆಕ್ಯೂರಿಟಿ ಲೂಪೋಲ್ಸ್ ಅಂತೀರಾ, ಸೆಕ್ಯೂರಿಟಿ ನಿಷ್ಕ್ರಿಯ ಅಂತೀರಾ, ಹಾಗಾರೆ ಏನು ಪ್ರಯೋಜನ ಇಲ್ಲ ಅಂತೀರಾ? ಹಾಗಾದ್ರೆ ಹಿಡೀರಿ ಅವ್ರನ್ನೆಲ್ಲ. 11 ಜನ 12 ಜನ ಇರ್ತಾರೆ ಸಿಬ್ಬಂದಿ, ಹಿಡೀರಿ ಅವ್ರನ್ನ. ಅಷ್ಟು ಜನ ಅವತ್ತಿನ ಡೇಟಲ್ಲಿ ಏನ್ ಮಾಡ್ತಾರಪ್ಪ, ಮಣ್ ಚಿಂತಿದ್ರ ನೀವೆಲ್ಲ? ಈ ಕ್ಯಾಮ್ರಾ ಎಲ್ಲ ತೆಗೀರಿ, ಹೆಂಗ್ ಬಿಟ್ರಿ ಅವ್ರನ್ನ? ನೀವೇನು ಗೊತ್ತಾಗ್ಲಿಲ್ವಾಗಾರೆ? ಅಷ್ಟೊಂದು ತಗೊಬಂದಿದ್ದಾರೆ ಅಂದ್ರೆ ಹೇಳ್ತಾರೆ. ಕೆಲವು ನ್ಯೂಸ್ ಪೇಪರ್ ಬಂದಿದೆ, ಟೇಪ್ ಹಾಕಿ ಕಾಲಿಂದ ಮಂಡಿಯಿಂದ ಮೇಲ್ಗಡೆವರೆಗೂ ಟೇಪ್ ಹಾಕಿ ಸುತ್ಕೊಂಡು ಅದನ್ನ ಅಂಟಿಸ್ಕೊಂಡ್ ತಗೊಂಡ್ಬಿಟ್ರೆ ಡಿರೆಕ್ಟರ್ ಏನು ಮೋಸ ಮಾಡ್ತಾರೆ. ಡಿರೆಕ್ಟರ್ ಏನು ಕೆಲಸ ಮಾಡಲ್ಲ ನಮ್ಮ ದೇಶದಲ್ಲಾಗಾರೆ. ಅದನ್ನೆಲ್ಲ ಏನು ಡೂಪ್ಲಿಕೇಟ್ ಬ್ಯಾಟ್ರಿ ಹೋಗ್ಬಿಟ್ಟಿತ್ತು ಅದಕ್ಕೆ ಅದನ್ನೆಲ್ಲ ಚೆಕ್ ಮಾಡ್ಲಿ. ಅವ್ರು ನಿಜವಾಗ್ಲೂ ತಂದಿದ್ದಾರೆ ಅಂದ್ರೆ ಇದಕ್ಕೆ ಯಾರೋ ಅವ್ರು ಹೇಳ್ದಾಗ ಯಾರೋ ಇದ್ದಾರೆ, ಸಪೋರ್ಟರ್ಸ್ ಇರಬೇಕು. ಸಪೋರ್ಟರ್ಸ್ ಇಲ್ಲದೆ ನಮ್ಮ ದೇಶದಲ್ಲಿ ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ, ಭಾಳ ಸ್ಟ್ರಿಕ್ಟ್ ಆಗಿದೆ. ಸಪೋರ್ಟರ್ಸ್ ಇದ್ದಾರಲ್ಲ, ಅವರು ನಮಖರಾಮ್ಗಳು, ದೇಶ ಹಾಳು ಮಾಡೋರು ಅವರು ಫಸ್ಟ್. ಇವರಿಗೆಲ್ಲ ಅವ್ರು ಯಾವಾಗ ಸಾಥ್ ಕೊಟ್ಟಿದ್ದಾರೋ ಅವ್ರು ಧೈರ್ಯವಾಗಿ ಮಾಡಿದ್ದಾರೆ. 1 ಸಲ ಸಾಥ್ ಕೊಟ್ಟಿದ್ದಾರೆ, 3 ಸಲ ಹೋಗಿದ್ದಾಳೆ ಅದಕ್ಕೆ. ಈಗ ನೀವು 1 ಸಲ ಸಾಥ್ ಕೊಟ್ಟರೆ ಸಾಲ್ದ, ಧೈರ್ಯ ಬರುತ್ತೆ. 3 ಸಲ 4 ಸಲ ಹೋಗ್ತಲ್ಲ. ಇವಾಗ ಅದು ಯಾರೋ ಒಂದು ದೊಡ್ಡ ಇದ್ರಲ್ಲಿ ಸಿಗಾಕೊಂಡಿರೋದ್ರಿಂದ ಮತ್ತೆ ನನಗನ್ನಿಸ್ತಾ ಇದೆ, ಇದು ತಂದ ಮೇಲೆ ಯಾರಿಗೋ ಶೇರ್ ಹೋಗ್ಬೇಕಾಗಿರುತ್ತೆ, ಶೇರ್ ಕೊಟ್ಟಿರಲ್ಲ, ಅವರಿಂದ ಸಿಗಾಕೊಂಡ್ಬಿಟ್ಟಿದೆ ಇದು. ಅವ್ರು ತಗೊಬಂದಿರೋದು ತಾನು ಸ್ವಂತ ಏನೇನಕ್ಕೆ ಉಪಯೋಗಿಸ್ಬಿಟ್ಟಿದ್ದಾರೆ, ಅದು ಶೇರು ಸರಿಯಾಗಿ ಹೋಗಿಲ್ಲ. ಅವನು ಕಾದು ಅವನು ಹಾಕೊಟ್ಬಿಟ್ಟಿದ್ದಾನೆ. ಭದ್ರತಾ ಸಿಬ್ಬಂದಿಗಳು ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಅವ್ರದ್ದೇನು ತಪ್ಪಿಲ್ವಾ? ಎಲ್ಲ ಚೆಕ್ ಮಾಡ್ಲಿ, ಹಿಡಿಲೇಬೇಕು. ಇವಾಗ ಬಂದಿದೆ ಅಂದಮೇಲೆ ಈಚೆ ಕಡೆ ಅದು ಸುದ್ದಿ ಸುಮ್ಮನೆ ಬಿಡಕ್ಕಾಗಲ್ಲ. ಸಾರ್ವಜನಿಕರಿಗೆ ಇದ್ರ ನ್ಯಾಯ ನೀತಿ ಧರ್ಮ ಗೊತ್ತಾಗ್ಬೇಕು. ನಾಳೆ ನಾವು ಕಷ್ಟಪಟ್ಟು 10,000 20,000 ಸಂಬಳ ತಗೊಂಡು ಇವರಿಗೆ ಟ್ಯಾಕ್ಸ್ ವರ್ಷಕ್ಕೆ ನಾವು ಅರ್ಧ ಕಟ್ತೀವಿ. ನಮ್ಮ ಜೀವನ ಕಷ್ಟಪಟ್ಟು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಈ ತರ ಎಲ್ಲೋ ಹೋಗ್ಬಿಟ್ಟು 3 ಸಲ ಬಂದ್ರೆ ಒಂದು ಫ್ಲಾಟ್ ತಗೋಬಹುದು ಅಂದ್ರೆ ನಾವು ನಮ್ಮನ್ನ 4 ಸಲ ಬಿಡ್ರಿ, ನಾವು ಹೋಗಿ ನಾವು ತಗೊಬರ್ತೀವಿ. ಫ್ರೀ ಕೊಟ್ಬಿಡಿ, ಒಬ್ಬ ಮನೆಯವನಿಗೆ ಏನಾರು ಹೋಗಿ ತಗೊಂಬರಕ್ 3 ಸಲ ಫ್ರೀ, 4ನೇ ಸರಿಗೆ ಹಿಡಿದ್ಬಿಡ್ತೀವಿ ಅಂತೇಳಿ ನಾವು 4 ಸರಿ ಹೋಗೋದೇ ಇಲ್ಲ. ಹಂಗಾರು ಮಾಡಿ. ಈಗ ಬಂದ್ರಂತೆ, ತಗೊಂಬಂದ್ರಂತೆ, ಅಂಟಿಸ್ಕೊಂಡಿದ್ರಂತೆ, ಅಲ್ಲಿ ಇಟ್ಟರಂತೆ, ಇಲ್ಲಿ ಇಟ್ಟರಂತೆ, ಇವೆಲ್ಲ ಕಾಗೆ ಗೂಬಕ್ಕನ್ ಕಥೆ ಹೇಳಿದ್ರೆ ಸಿಬ್ಬಂದಿಗಳು ಎಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ ಸೆಂಟ್ರಲ್ ಕಸ್ಟಮ್ ಡ್ಯೂಟಿ ಮಾಡಿರೋರಿಗೆ, ಅವ್ರ ಮರ್ಯಾದೆ ಹೋಗಲ್ವಾ?
ಅವ್ರ ಕೆಲಸ ಕಳ್ಕೊಂಡಿದ್ದಾರೆ ಇವತ್ತು ಅವ್ರಾಗಾರೆ ಅದೇ ಡ್ಯೂಟಿಲಿ ಇದಾರೆ ತಾನೆ, ಇಡೀರಿ ಅವ್ರನ್ನ. ಹೆಂಗ್ ಬಂದ್ರು, ಯಾವ ಡೇಟಲ್ಲಿ ಬಂದ್ರು, ಏನ್ ಟೈಮಿಂಗ್ ಅಲ್ಲಿ ಅವರು ಚೆಕ್ಔಟ್ ಆದ್ರು, ಯಾವ ತರ ಎಲ್ಲ ಇಡೀರಿ, ಗೊತ್ತಾಗತ್ತಲ್ಲ. CC ಕ್ಯಾಮ್ರಾ ನೋಡ್ಬಿಟ್ಟಿರುತ್ತಾ, ಇರಲ್ವಾ ಅದರಲ್ಲಿ? ಆರ್ಡಿನರಿ ಸಣ್ಣ ಸಣ್ಣ ಮನೆಗಳೆಲ್ಲ ಇಟ್ಟಿದ್ದಾರೆ ಇವತ್ತು, ಅಲ್ಲೇ ಇಟ್ಟಿಲ್ವಾ? ಎಲ್ಲ ಚೆಕ್ ಮಾಡಿ. ವೆಯ್ಟ್ ಹೆಂಗಿತ್ತು ಅವ್ರು ಹೋದಾಗ, ಬರ್ಬೇಕಾದ್ರೆ ವೆಯ್ಟ್ ಎಷ್ಟಿತ್ತು, ಅದೇಂಗ್ ತುಂಬ್ಕೊಂಡ್ಬಂದ್ಬಿಟ್ರು ಅವ್ರನ್ನ. ತುಂಬ್ಕೊಂಬರಕ್ಕೆ ಯಾವನ ಒಬ್ಬ ಇರ್ಲೇಬೇಕು ಸಪೋರ್ಟರ್ಸ್. ಅವ್ನು ಯಾರೋ ಒಂದು ಮೂಲೆ ಯಾರು ಪಕ್ಕ ಹಿಡೀರಿ, ಅವ್ನ ಹಿಡಿದ್ರೆ ಸಿಗಾಕೊಂಡ್ಬಿಡ್ತು. ಅದ್ರ ಬಿಟ್ಟು ಅವ್ರ ಹಿಂದೆ ಇದ್ದಾರೆ, ಇವ್ರ ಹಿಂದೆ ಇದ್ದಾರೆ. ಅಯ್ಯ, ರಾಜರ ಕಾಲದವರು ಇದ್ರ ಹಿಂದೆ, ಸಿಪಾಯಿಗಳೇ ಇದ್ರ ಹಿಂದೆ ಇರೋರು. ಅವ್ನು ಜಾಸ್ತಿ ರಾಜ ಸರಿಯಾಗಿ ಕೊಡ್ಲಿ ಅಂದ್ರೆ ಸಿಪಾಯಿನೇ ಚುಚ್ಚು ಪಡೆ ತಗೊಂಡ್ರು, ಇನ್ನೊಂದು ರಾಜ್ಯ ಜೊತೆ ಸೇರ್ಕೊಂಡ್ಬಿಡೋನು ಅವಾಗ. ಆ ಥರ ಆಗಿದೆ. ಇದುವೆ ಶೇರ್ ಸರಿಯಾಗಿ ಕೊಟ್ಟಿಲ್ಲ, ಸಿಗಾಕೊಂಡಿದ್ದಾರೆ ಅಷ್ಟೇ. ಕರೆಕ್ಟಾಗಿ ಶೇರ್ ಕೊಟ್ಟು ಕ್ಲಿಯರ್ ಮಾಡ್ಕೊಂಡ್ರೆ ಡೀಲು ಅವ್ರಿಗೆ ಸಕ್ಸಸ್ ಆಗ್ಬಿಟ್ಟಿರೋದು. ನಮಗೂ ಬರ್ತಿಲ್ಲ, ಸುದ್ದಿಗೂ ಬರ್ತಿರ್ಲಿಲ್ಲ. ಇದು ಅಷ್ಟೇ ಆಗಿರೋದು. ಇಲ್ಲಿ ಇಡೀಲಿ ಬೇಕಾರೆ ಹಿಡಿದು ಸಾರ್ವಜನಿಕರಿಗೆ ತೋರಿಸ್ಲಿ, ಈ ಮಾಡಿರೋದು ಹಿಂಗೇನೆ. ಭದ್ರತಾ ಸಿಬ್ಬಂದಿ ಅವರಿಂದ ಏನೂ ಲೋಪದೋಷ ಆಗಿಲ್ಲ, ಬಿಟ್ಟಿಲ್ಲ, ಅವರು ಹಿಡಿದಿಲ್ಲ ಅಂತೆಲ್ಲ ಬರ್ಲಿ ಬೇಕಾರೆ. ನಮಗೂ ಅನುಮಾನ ಆಗುತ್ತೆ, ಅದೇ ಹಿಂಗೆ ಒಳಗಡೆ ಅಷ್ಟು ಸ್ಟ್ರಿಕ್ಟ್ ಆಗಿದೆ. ನಾವೊಂದು ಸಣ್ಣದೊಂದು ಲಗೇಜ್ ತಗೊಬಂದ್ರೆ ಏನ್ರಿ ಇಷ್ಟು ವೆಯ್ಟ್ ಇದೆ ಅಂತ 20 ಸಲ ತೂಕ ಮಾಡಿ ನೋಡ್ತಾರೆ. ಆಮೇಲೆ ಜಿಪ್ ತೆಗಿತಾರೆ, ಆಮೇಲೆ ಕೆಳಗಡೆ ಕುಯ್ತಾರೆ ಬ್ಲೇಡಲ್ಲಿ, ಏನಾರ ಒಳಗಡೆ ಇಲ್ಲ 2 ಲೇಯರ್ ಇದೆಯಾ ಅಂತ ಕುಯ್ದು ನೋಡ್ತಾರೆ. ಅದೇಂಗ್ ಬಿಟ್ಬಿಟ್ರು? ಅಲ್ಲಿ ಲೇಡೀಸ್ ಸ್ಟಾಫ್ ಇದೆ, ಏನಲ್ಲಿ ಬೇಕಾದಷ್ಟು ಇದಾರೆ, ಎಲ್ಲ ಚೆಕ್ ಮಾಡ್ತಾರೆ, ಒಳಗಡೆ ಕರ್ಕೊಂಡು ಚೆಕ್ ಮಾಡ್ತಾರೆ. ಚೆಕ್ ಮಾಡದೆ ಅಷ್ಟೊಂದನ್ನ ತಗೊಂಡು ಈಚೆ ಬಂದಿದ್ದಾರೆ ಅಂದ್ರೆ, ಅದು 3 ಸಲ ಹೋಗಿ ಬಂದಿದ್ದಾರೆ ಅಂತಂದ್ರೆ ಅವ್ರು ಧೈರ್ಯ ಬರ್ಬೇಕು. ಅಂದ್ರೆ ಇದಕ್ಕೆ ಯಾರೋ ಒಬ್ರು ಸಪೋರ್ಟರ್ಸ್ ಸರ್ ಇದಾರೆ. 40 ಟೈಮ್ಸ್ ಹೋಗಿ ಬಂದಿರೋದು. ಅದ್ ಹೇಳಿ, 40 ಸಲ ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಹೆಂಗಾಗಿದೆ ಅಂದ್ರೆ, ಒಂದು ಸಲ ನೀರ್ಗೆ ಹಾಕಿ ಅರ್ಧಂಬರ್ಧ ಈಜ್ ಬರೋರು 2ನೇ ಸಲ ಆಡ್ತಾರೆ, ಪೂರ್ತಿ ಬಂದ್ಬಿಡೋದು ಈಜ ಆತ ಆಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ಬಿಟ್ಟಿದ್ದಾರೆ ಧೈರ್ಯವಾಗಿ. ಅಷ್ಟೇ ಆಗಿರೋದಿಲ್ಲ. ಇದನ್ನ ನಮ್ಮ ರಾಜ್ಯದವ್ರು ಏನು ಮಾಡಕ್ಕಲ್ಲ. ಇದು ಸೆಂಟ್ರಲ್ ಕಸ್ಟಮ್ಸ್. ಇದು ಸೆಂಟ್ರಲ್ ಕಸ್ಟಮ್ಸ್ನವರು ಕರೆಕ್ಟಾಗಿ ಚೆಕ್ ಮಾಡಿ, ಮುಂದೆ ಈ ಥರ ಎಲ್ಲರೂ ಕಲ್ತ್ಕೋಬಾರ್ದು, ಕಲ್ತ್ಕೊಂಡ್ರೆ ಹಾಳಾಗೋಗುತ್ತೆ ಅನ್ನೋದನ್ನ ತಿಳ್ಕೊಂಡು ಇದೇ ಒಂದು ಇನ್ಸಿಡೆಂಟ್ಸಲ್ಲಿ ಕ್ಲೀನಾಗಿ ನ್ಯಾಯ ಕೊಡಿಸ್ಬಿಡ್ಬೇಕು. ಅವ್ರು ಒಳಗೆ ಹೋಗ್ತಾರೋ, ಅವ್ರು ಬಿಡುಗಡೆ ಆಗ್ತಾರೋ, ಅದು ನನಗೆ ಪ್ರಶ್ನೆ. ಯಾಕಂದ್ರೆ ನಾವು ಕೋರ್ಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಕೋರ್ಟ್ಗೂ ಗೊತ್ತಾಗಬೇಕು, ಸಾಕ್ಷಿ ಬೇಕಾಗುತ್ತೆ. ಇವರು ಪಕ್ಕಾ ಸಾಕ್ಷಿಗಳು ಒದಗಿಸಿ ಅವ್ರು ಹೆಂಗ್ ಹೋದ್ರು, ಹೆಂಗ್ ಬಂದ್ರು, ಕಸ್ಟಮ್ಸ್ನವ್ರದ್ದು ಏನಾದ್ರು ಲೋಪದೋಷ ಇತ್ತು ಅಂದ್ರೆ ನಿಜವಾಗ್ಲೂ ಮುಖ ನೋಡದೆ ಮನೆ ಕಳಿಸ್ಬೇಕು ಅವ್ರನ್ನೆಲ್ಲ. ಅವಾಗ ನೋಡಿ ದೇಶ ಸುಭಿಕ್ಷವಾಗಿರುತ್ತೆ. ಈ ತರ ತರಲೆ ಕೆಲಸಗಳು ಯಾರು ಮಾಡಲ್ಲ. ಎನ್ಆರ್ ಕಾಲೋನಿ ಬಸ್ ಸ್ಟಾಪ್, ಸಾಕಷ್ಟು ಜನ ಇಲ್ಲಿ ಓಡಾಡ್ತಿರ್ತಾರೆ, ಸಾಕಷ್ಟು ಜನ ಪ್ರತಿನಿತ್ಯ ಬಸ್ ಸ್ಟಾಪ್ ಇರೋದ್ರಿಂದ ಇಲ್ಲಿ ಜಾಸ್ತಿ ಜನ ಟ್ರಾವೆಲ್ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಕೆಲಸ ಆಲ್ಮೋಸ್ಟ್ ನಾವು ಕಂಡಂಗೆನೆ ಒಂದು 6-7 ತಿಂಗಳಾಯ್ತು ಕೆಲಸ ನಡೀತಾನೆ ಇದೆ. ತುಂಬಾ ಜನಕ್ಕೆ ಇದರಿಂದ ತೊಂದರೆ ಕೂಡ ಆಗ್ತಾ ಇದೆ. ಸೊ ಇನ್ನು ಜನಸಾಮಾನ್ಯರು ಅಂದ್ರೆ ನೀವು ಇಲ್ಲಿರೋರು, ಇಲ್ಲಿ ದಿನ ಬಂದು ಓಡಾಡೋರು, ನಿಮಗೆ ಇಲ್ಲಿ ಎಷ್ಟು ತೊಂದರೆ ಆಗ್ತಾ ಇದೆ, ಇಲ್ಲಿ ಕೆಲಸ ಹೇಗ್ ನಡೀತಾ ಇದೆ ಅಂತ ನಿಮಗೆ ಅನ್ಸುತ್ತೆ? ಹೇಳ್ತೀನಿ. ಈಗ ದ್ವಿಚಕ್ರ ವಾಹನದಲ್ಲಿ ಆಟೋದಲ್ಲಿ ಓಡೋರಿಗೆ ಇಲ್ಲಿ ಏನು ಅಂತ ಇದು ತೊಂದರೆ ಅನ್ನಿಸ್ತಾ ಇಲ್ಲ. ಆದರೆ ಇಲ್ಲಿ ಆರೋಗ್ಯ ಕೇಂದ್ರ ಬೆಂಗಳೂರನ್ನು ಹಾಸ್ಪಿಟಲ್ ಇರೋದ್ರಿಂದ ಗರ್ಭಿಣಿ ಹೆಂಗಸರು, ವಯಸ್ಸಾದವರು ಬರಬೇಕಂತ ತುಂಬ ತೊಂದರೆ. ಅಂದರೆ ಅವ್ರು ನೋಡಿದ್ರೆ ನಮಗೆ ಬೇಜಾರಾಗುತ್ತೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಬೀಳ್ತಾರೆ ಹಿಡ್ಕೊಂಡು. ಆಮೇಲೆ ಉತ್ತರಳ್ಳಿ ಕಡೆಯಿಂದ ಬಸ್ ಬಂದರೆ ನಿಧಾನ ನರ್ಸಿಂಗ್ ಹೋಮ್ ಹತ್ರ ಬಂದು ಹೇಳ್ಕೊಂಡು ನಡ್ಕೊಂಬರ್ಬೇಕು. ಈ ಕಡೆ ನೆಟ್ರಪ್ಪ ಸರ್ಕಲ್ ಬಂದರೆ ಗಣೇಶ ದೇವಸ್ಥಾನ ನಡ್ಕೊಂಬರ್ಬೇಕು. ಪಾಪ ಎಷ್ಟೋ ಜನ ವಯಸ್ಸಾಗಿರ್ತಾರೆ, ದಾರಿಯಲ್ಲಿ ಬೀಳ್ತಾರೆ, ಎಡುತ್ತಾರೆ. ಇದ್ರ ಬಗ್ಗೆ ಯಾರೂ ಇದ್ರ ಸಂಬಂಧಪಟ್ಟ ವ್ಯಕ್ತಿಗಳು ಯಾರೂ ತಲೆನೇ ಕೊಡಿಸ್ಕೊಳ್ತಾ ಇಲ್ಲ. ಅದೊಂದು. ಇವಾಗ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಇಲ್ಲಿ ರೋಡ್ ಮಾಡಿದ ಮೇಲೆ ಸುತ್ತಮುತ್ತ ಅಡ್ಡ ಹಾಕಿದ್ರು ಜನಗಳಿಗೆ ಅಂತ. ಈಗ ಎಲ್ಲ ರೋಡ್ ಓಪನ್ ಮಾಡಿಬಿಟ್ಟಿದ್ದಾರೆ. ಜನಗಳು ಕಕ್ಕಾಬಿಕ್ಕಿಯಾಗಿ ಸಿಕ್ಕಾಪಟ್ಟೆ ಓಡಿಸ್ತಾರೆ. ಅತಿ ವೇಗವಾಗಿ ವಾಹನ ಚಲಾಯಿಸೋದು, ದ್ವಿಚಕ್ರ ಆಗಿರ್ಬೋದು, ಆಟೋ ಆಗಿರ್ಬೋದು, ಬೇರೆ ವೆಹಿಕಲ್ಸ್ ಎಲ್ಲ ಆಗಿರ್ಬೋದು, ತುಂಬ ಕಾರುಗಳಾಗಿರ್ಬೋದು, ಅತಿ ವೇಗವಾಗಿ ಓಡಿಸೋದು, ಭಯಂಕರ ಭಯ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರಾದರೂ ಒಬ್ಬರು ಮುಂದಾಳತ್ವ ತೊಗೊಂಡು ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಏನಾದರೂ ಒಂದು ಪರಿಗಣನೆ ಮಾಡಿಸ್ಬಿಟ್ಟು ಆದಷ್ಟು ಬೇಗ ಮಾಡಿಸ್ಬೇಕು. ಈಗ ನೋಡಿ, ರೋಡ್ ಸೆಂಟ್ರ್ ಮಾಡಿದ್ದಾರೆ, ಅಕ್ಕಪಕ್ಕ ರೋಡಲ್ಲಿ ರಾಡುಗಳು, ಬ್ಲೇಡುಗಳು, ಪೈಪ್ಗಳೆಲ್ಲ ಬಿಟ್ಟೋಗಿದ್ದಾರೆ. ಎಷ್ಟೋ ಜನ ಆಮೇಲೆ ಗುಡಿಗಳು, ಅಲ್ಲಿ ಬೋರಿಗಳಿಗೆ ತಾಗಿದಿರೋ ಜಾಗಗಳು ಯಾರೂ ಅದನ್ನು ಮುಚ್ಚಿಲ್ಲ. ಆದ್ದರಿಂದ ಅದನ್ನು ಮುಚ್ಚೋದಕ್ಕೂ ಒಂದು ವ್ಯವಸ್ಥೆ ಮಾಡಿಕೊಂಡು, ಆಮೇಲೆ ಇಲ್ಲಿ ನಂದಿನಿ ಹಾಲಿನ ಬೂತಿದೆ, ಅಲ್ಲಿ ಸಾವಿರಾರು ಜನ ಬರ್ತಾರೆ, ಅವ್ರಿಗೂ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಇದರಿಂದ ಸಂಬಂಧಪಟ್ಟ ವ್ಯಕ್ತಿಗಳು ಕೈ ಎತ್ತು ಬಗಿತೀನಿ, ಅವರು ಮುಂದೆ ಬಂದು ಎಲ್ಲ ಮಾಡಿಸಿದ್ರೆ ಸಾವಿರಾರು ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ನನ್ನ ಭಾವನೆ. ಇದ್ರ ಬಗ್ಗೆ ಕೆಲವರು ಅಭಿಪ್ರಾಯ ಒಳ್ಳೆಯದು ಕೆಟ್ಟದ್ದು ಅಂತ ಸರಿಪಡಿಸ್ಕೊಂಡು ಮಾಡಿದ್ರೆ ಇಲ್ಲಿ ಸಾವಿರಾರು ಜನಕ್ಕೆ ಒಳ್ಳೆಯದಾಗುತ್ತೆ. ಧನ್ಯವಾದಗಳು. ರೋಡಲ್ಲಿ ಒಂದು 6-7 ತಿಂಗಳಿಂದ ಕೂಡ ಕೆಲಸ ನಡೀತಾನೆ ಇದೆ. ಅದು ಮೇನ್ ಇದು ಬಸ್ ಸ್ಟಾಪ್, ಎನ್ಆರ್ ಕಾಲೋನಿ ಬಸ್ ಸ್ಟಾಪ್. ಸೊ ಇಲ್ಲಿ ವ್ಯವಸ್ಥೆ ಯಾವ ಥರ ಇದೆ ಅಂತ ಹೇಳಿ, ಯಾಕಂದರೆ ಸುತ್ತಮುತ್ತ ಹಾಸ್ಪಿಟಲ್, ಬೆಂಗಳೂರು ಏನೇನು ಜನಗಳಿಗೆ ಉಪಯೋಗ ಆಗಬೇಕು ಎಲ್ಲ ಕೂಡ ಇಲ್ಲೇ ಇರೋದು. ಸೊ ಇಲ್ಲಿನ ವ್ಯವಸ್ಥೆ ಕೆಲಸ ಯಾವ ಥರ ನಡೀತಾ ಇದೆ ಅಂತ ನಿಮಗೆ ಅನ್ಸುತ್ತೆ? ಯಾಕಂದರೆ ನೀವು ಇಲ್ಲಿರೋರು, ಸೊ ನಿಮಗೂ ಕೂಡ ಗೊತ್ತಿರುತ್ತೆ. ಇಲ್ಲಿ ಕೆಲಸ ಬಂದುಬಿಟ್ಟು ತುಂಬ ಕೆಲಸ ಸ್ಲೋಲಾಗಿ ನಡೀತದೆ. ಇಲ್ಲಿ ಬಂದುಬಿಟ್ಟು ಸುತ್ತಮುತ್ತ ಎನ್ಆರ್ ಕಾಲೋನಿ, ತ್ಯಾರಾನಗರ ಮತ್ತು ಬೋವಿ ಕಾಲೋನಿ, ಆಮೇಲೆ ಇಲ್ಲಿ ಶಾಸ್ತ್ರಿನಗರ, ಸುಮಾರು 4-5 ಏರಿಯಾಗೆ ಇದು ಕನೆಕ್ಟಿವ್ ಇದೆ. ಬಸ್ಸಂತೂ ತುಂಬ ತೊಂದರೆ ಆಗುತ್ತೆ. ಇದ್ರ ಬಗ್ಗೆ ಜನಸಾಮಾನ್ಯರ ಕಷ್ಟ ಸುಖಗಳ ಬಗ್ಗೆ ಯಾರು ಏನು ಕೇಳಲ್ಲ. ಇಲ್ಲಿ ಕೆಲಸ ಬಂದ್ಬಿಟ್ಟು ಯಾರೋ ಕೀರ್ತಿ ಅಂತ ಕಾಂಟ್ರಾಕ್ಟ್ರು, ಅವ್ರು ಯಾವಾಗೋ ಬರ್ತಾರೆ, ಯಾವಾಗ ಇಲ್ಲಿ ಕೆಲಸನೇ ನಡೀತಾ ಇಲ್ಲ. ಇವಾಗ ಒಂದು ವಾರ 15 ದಿವಸದಿಂದ ಕೆಲಸ ನಡೀತಿಲ್ಲ. ಇವತ್ತೇನೋ ಅದೇನೋ ಬೋರ್ಡುಗಳು ಎಲ್ಲ ತೊಗೊಂಡೋಗಿ ಇದು ಮಾಡ್ತಾವ್ರೆ.
ಭಾಳ ಸುತ್ತಮುತ್ತ ಜನಕ್ಕಂತೂ ಇಷ್ಟು ತೊಂದರೆ ಆಗಿದೆ ಅಂದರೆ ಯಾರು ಈ ಎಮ್ ಎಲ್ ಎನೇ ಆಗಲಿ ಅವ್ರು ಇವಾಗ ಎಂ ಪಿನೇ ಆಗಲಿ ಯಾರನ್ನ ಈ ಕೌನ್ಸಿಲರ್ ಯಾರನ್ನ ಮುಖಂಡರು ತಲೆನೇ ಕೆಡಿಸ್ಕೊಂಡಿಲ್ಲ. ಇಲ್ಲೇನಾಗ್ಬಿಡಿ ಅಂದರೆ ವ್ಯವಸ್ಥೆ ಜನರ ಕುಂದುಕೊರತಾಗಿ ಏನು ಯಾರು ಕೇಳಿಸ್ಕೊಂಡಲ್ಲ. ಅದೇ ಎಲೆಕ್ಷನ್ ಬಂದಾಗ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಎಲೆಕ್ಷನ್ ಬಂದಾಗೆ ಜನರನ್ನ ಈ ಥರ ಅಂತ ನಾವು ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಅಂತ. ಗೆದ್ದಾದ್ಮೇಲೆ ಯಾರು ಹಿಂಗನ ಹೋಗಲಿ ಏನನ ಮಾಡಲಿ ಇದೇ ಆಗಿದೆ. ಪ್ರತಿಯೊಂದು ಪಕ್ಷಗಳು ಇದೇ ರೀತಿ ಆಗಿದೆ. ಜನಸಾಮಾನ್ಯರಿಗೆ ತೊಂದರೆ ಯಾರು ಏನು ಕೇಳಲ್ಲ. ಇದು ಈ ರೀತಿ ಚೇಂಜೇ ಆಗ್ಬಿಟ್ಟಿದ್ದಾರೆ ಒಂಥರ ಹೇಳಬೇಕು ಅಂದರೆ. ಇದು ಇಷ್ಟೇ. ನೋಡಿದ್ರಲ್ವಾ ಜನಗಳ ಅಭಿಪ್ರಾಯ. ನಿಮಗೇನು ಅನ್ಸುತ್ತೆ ರನ್ಯಾರಾಮ್ ಅವರ ಒಂದು ಕೇಸ್ ಬಗ್ಗೆ? ಸೊ ಅದ್ರ ಜೊತೆಗೆ ಇದು NR ಕಾಲೋನಿಯ ರೋಡ್ ಹದಗೆಟ್ಟಿ ಆಗಿ ಒಂದು 7 ತಿಂಗಳಾದ್ರೂ ಕೂಡ ಇಲ್ಲಿನ ಜನ ಅಂದ್ರೆ ಇಲ್ಲಿ ಇದು ಕಾಂಟ್ರಾಕ್ಟ್ ತಗೊಂಡಿರುವಂತ ತಲೆನೂ ಕೂಡ ಕೆಡಿಸ್ಕೊಳ್ದಿರಾ ನಿಧಾನಕ್ಕೆ ಆರಾಮಾಗಿ ಈಸಿಯಾಗಿ ಕೆಲಸ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.